ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೂಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತು ಬೋಟ್ ನೆಕ್ಗೆ ಹೇಗೆ ಮಾರ್ಕಿಂಗ್ ಮಾಡಬೇಕು ಅಂತ ಎಂಬ್ರಾಯ್ಡ್ರಿಗೆ ತೋರಿಸ್ತೀನಿ. ನೋಡಿ, ಇದು ಬ್ಲೌಸ್ ಪೀಸು. ಎರಡು ಕಡೆ ಸೇಮ್ ಬಾರ್ಡರ್ ಇದೆ, ಹಾಗಾಗಿ ಫಸ್ಟ್ ಸ್ಲೀವ್ಗೆ ಎಷ್ಟು ಬರಬೇಕು ಮಾರ್ಕಿಂಗ್ ಹಾಕೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ. ನೋಡಿ, ಈಗ ಸ್ಲೀವ್ ಲೆಂತು ಇದು ಸ್ಲೀವ್ ಲೆಂತು 10.5 ಇದೆ. ಇಲ್ಲಿ ಇದು ಅಂಚು ಜಾಸ್ತಿ ಇದೆ. ನಾನು ಇಲ್ಲಿ ಅಂಚು ಜರಿ ಎಲ್ಲಿದೆ ಅಲ್ಲಿಂದ ತಗೋತೀನಿ ಮಾರ್ಕಿಂಗು. 10.5 ಇಲ್ಲಿದೆ, ಇಲ್ಲಿಂದ ಹೈಟು. ಇದು ರೆಡಿ ನಮಗೆ, ಓಕೆನಾ? 10.5. ಲಾಸ್ಟ್ ವಿಡಿಯೋದಲ್ಲಿ ನಾರ್ಮಲ್ ಮಾರ್ಕಿಂಗಲ್ಲಿ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಸ್ಲೀವ್ಗೆ ನೀವು ಮಾರ್ಜಿನೇ ತಗೊಂಡಿಲ್ಲ ಅಂತ. ನಾನಿದು ತೋರಿಸ್ತಾ ಇರೋದು ಎಂಬ್ರಾಯ್ಡ್ರಿ ನಾವು ಯಾವ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಕ್ಕೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಮಾತ್ರ ನಾನಿಲ್ಲಿ ಮಾರ್ಕ್ ಮಾಡೋದು. ಮಾರ್ಜಿನ್ನು ಎಕ್ಸ್ಟ್ರಾ 1/2 ಇಂಚ್ ಇರುತ್ತೆ, ಅದು ಕಟಿಂಗಲ್ಲಿ ಅವಾಗ ಮಾಡ್ಕೊಬೇಕು. ನಾನು ತೊಗೊಳೋದು ರೆಡಿ ಸ್ಲೀವ್ ಎಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ತೊಗೊತೀನಿ. ಆ ಒಳಗಡೆ ನಾನು ಏನೇ ಡಿಸೈನ್ ಇದ್ರೂ ಅಷ್ಟರಲ್ಲಿ ನಾನು ಮಾಡಬೇಕು ಅಂತ ಮಾರ್ಕಿಂಗ್ ಮಾಡೋದು ಸ್ಲೀವು. ನೋಡಿ, 10.5 ಈ ಥರ ಬರುತ್ತೆ. ಈ ಥರ ಸ್ಟ್ರೈಟ್ ಲೈನು 10.5ಗೆ ಹಾಕೊಳ್ಳೋಣ. ಈ ಸೈಡು ಅಷ್ಟೇ 10.5. ಸ್ಟ್ರೈಟ್ ಲೈನು 10.5ಗೆ ಈ ಥರ ಮಾಡ್ಕೋಬೇಕು. ನೀವು ಫಸ್ಟ್ ಐರನಿಂಗ್ ಮಾಡಿದ್ರೆ ನೀಟಾಗಿ ಬಟ್ಟೆ ನೀಟಾಗಿರುತ್ತೆ, ಈ ಥರ ಫೋಲ್ಡಿಂಗ್ ಇರಲ್ಲ. ಈಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸೆಂಟ್ರಿಗೆ ಬ್ಲೌಸ್ ಪೀಸ್ ಈ ಥರ ಉದ್ದಕ್ಕೆ ಮಡ್ಚಿರಿ. ಒಂದು ಸ್ಲೀವ್ ಈ ಕಡೆ ಇರುತ್ತೆ, ಒಂದು ಸ್ಲೀವ್ ಈ ಕಡೆ ಇರುತ್ತೆ. ಈ ಥರ ಸೆಂಟ್ರಿಗೆ ಮಡ್ಚ್ಕೊಂಡು ಈಗ ಬ್ಯಾಕ್ ಶೋಲ್ಡರ್ ಜಾಯ್ನಿಂಗ್ ಇರುತ್ತಲ್ಲ, ಶೋಲ್ಡರ್ ಜಾಯ್ನಿಂಗಿಂದ ಕೆಳಗಡೆ ಲೆಂತು ಎಷ್ಟು ಉದ್ದ ಇದೆ ಅವ್ರಿಗೆ ನೋಡಿ. ಇದು 14 ಇದೆ. ಇಲ್ಲಿ ನೋಡ್ಕೊಳ್ಳಿ ನಾನು ಯಾವ ಥರ ಮಾಡ್ತೀನಿ ಅಂತ. ಅವ್ರದ್ದು ರೆಡಿ ಇರೋದು 14 ಇಂಚು, ನಾನಿಲ್ಲಿ ತಗೊಳ್ಳೋದು 16 ಇಂಚು. ಓಕೆನಾ? 2 ಇಂಚ್ ಜಾಸ್ತಿ ತೊಗೊತೀನಿ. ಯಾಕೆ ಅಂದರೆ ಇಲ್ಲಿ ಸ್ಲೀವ್ಗೆ 1/2 ಇಂಚ್ ಬೇಕಾಗುತ್ತೆ, ಓಕೆನಾ? ಆವಾಗ 15.5 ಉಳಿಯುತ್ತೆ. 1 ಇಂಚ್ ಎಕ್ಸ್ಟ್ರಾ, 1.5 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಅವ್ರಿಗೆ ಬೇಕಾಗಿರೋದು 14 ಇಂಚು, ಎಕ್ಸ್ಟ್ರಾ 1.5 ಇಂಚ್ ಇರುತ್ತೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಅಂತ ನಾನು 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೀನಿ. ಆವಾಗ ಇಲ್ಲಿ ಸ್ಲೀವ್ಗೂ ಮಾರ್ಜಿನ್ ಸಿಗುತ್ತೆ, ಓಕೆನಾ? ಈ ಥರ 14 ಇಂಚ್ಗೆ
16 ಇಂಚು. ಈ ಸ್ಲೀವ್ದೇನು ಮಾರ್ಕ್ ಮಾಡಿದ್ದೆ ನಾನು 10.5, ಆ ಲೈನಿಂದ ಮೇಲಕ್ಕೆ 16ಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಈ ಥರ ಮಾಡಿ. ಈಗ ಇದು ನಾರ್ಮಲ್ ಬ್ಲೌಸು, ಇದು ನಾರ್ಮಲ್ ಬ್ಲೌಸ್ ಇದೆ. ನಾನೀಗ ಇದನ್ನು ಬೋಟ್ ನೆಕ್ ಬ್ಲೌಸ್ ಆಗಿ ತಗೊಳಕ್ಕೆ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅವ್ರದ್ದು ರೆಡಿ ಶೋಲ್ಡರು 16 ಇದೆ, ಅದರಲ್ಲಿ ಹಾಫು 8 ಬರುತ್ತೆ. ಅವ್ರದ್ದು ಫುಲ್ ಶೋಲ್ಡರು 16 ಬರುತ್ತೆ, ಅದರಲ್ಲಿ ಅರ್ಧ ತೊಗೋಬೇಕು ನಾವು. 16ಅಲ್ಲಿ ಅರ್ಧ 8 ಬರುತ್ತೆ. ಈಗ ಇಲ್ಲಿ 8ಕ್ಕೆ ಮಾರ್ಕ್ ಹಾಕೋಬಿಡ್ತೀನಿ. ಓಕೆನಾ? 8ಕ್ಕೆ ಮಾರ್ಕ್ ಮಾಡ್ಕೊಂಡು ಈ 8ಇಂದ ಸಿಂಗಲ್ ಶೋಲ್ಡರ್ ಮಾರ್ಕ್ ಹಾಕೊಳ್ಳಿ. 3.5 ಮಾರ್ಕ್ ಮಾಡ್ಕೊತೀನಿ. ಆವಾಗ ನೆಕ್ ಓಪನಿಂಗು 4.5 ಬರುತ್ತೆ. ಇದು ಬೋಟ್ ನೆಕ್ಗೆ ಈ ಥರ ಮಾರ್ಕಿಂಗು. ಓಕೆನಾ? 4.5. ನೆಕ್ ಡೀಪು 3.5 ತಗೊಳ್ಳಿ. ಕೆಳಗಡೆಗೆ ನೆಕ್ ಡೀಪ್. ಈಗ ಇಲ್ಲಿ ಬಾಕ್ಸ್ ಹಾಕಿ. ಓಕೆನಾ? ಈ ಥರ ಬಾಕ್ಸಿಂಗ್ ಹಾಕಿ ಆರ್ಮ್ ಶೇಪ್ ಸ್ಕೇಲ್ ಬರುತ್ತಲ್ಲ, ಈಗ ಇದರಲ್ಲಿ ಬೋಟ್ ನೆಕ್ ಶೇಪ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲ್ ಇಟ್ಕೋಬೇಕು. ಈ ಥರ ಸ್ಕೇಲ್ನ ಈ ಥರ ಇಟ್ಕೊಂಡು ಈ ರೀತಿ ಬೋಟ್ ನೆಕ್ ಬೋಟ್ ಶೇಪು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಫ್ರೀ ಹ್ಯಾಂಡಲ್ ಬರುತ್ತೆ ಅಂದರೆ ಫ್ರೀ ಹ್ಯಾಂಡಲ್ಲು ಈ ಥರ ಮಾರ್ಕಿಂಗ್ ಹಾಕ್ಬೋದು. ಫ್ರೀ ಹ್ಯಾಂಡಲ್ ಬರಲ್ಲ ಅಂದರೆ ಈ ಸ್ಕೇಲ್ ಉಪಯೋಗಿಸ್ಕೊಂಡು ಈ ಥರ ಇಟ್ಕೋಬೇಕು. ಸ್ಕೇಲ್ನ ಈ ರೌಂಡ್ ಏನು ಬಂದಿರುತ್ತೆ ಅದು ಶೋಲ್ಡರ್ ಕಡೆ ಬರಬೇಕು. ಶಾರ್ಪ್ ಎಡ್ಜು ಈ ಕಡೆ ಓಪನಿಂಗ್ ಕ್ಲೋಸಿಂಗ್ ಇರುತ್ತಲ್ಲ ಆ ಕಡೆ ಇರಬೇಕು. ಈ ಥರ ಇಟ್ಕೊಂಡು ಈ ಥರ ಮಾಡಿದಾಗ ನೆಕ್ ಶೇಪ್ ಆಗುತ್ತೆ. ನೆಕ್ಸ್ಟು ಕೆಳಗಡೆ ನೀವು ಕ್ಲೋಸ್ ನೆಕ್ ಮಾಡ್ತೀರಾ ಅಂದರೆ ಇದೇ ಥರನೇ ಇರ್ಬೋದು. ಇಲ್ಲ ಕೆಳಗಡೆ ನೀವು ಏನಾದರೂ ಕೊಡ್ತೀರಾ ಟೆಂಪಲ್ ಡಿಸೈನ್, ಇವಾಗ ಟ್ರೆಂಡಿಂಗಲ್ಲಿರೋದು ಟೆಂಪಲ್ ಡಿಸೈನು, ಅದಕ್ಕೆ ಮಾರ್ಕಿಂಗ್ ಬೇಕು ಅಂದರೆ ಕೆಳಗಡೆ ನೆಕ್ ಟೀಪು ನೋಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ 14 ಇಂಚಸ್, ಅವ್ರದ್ದು ರೆಡಿ ಏನಿರುತ್ತೆ ಆ 14 ಇಂಚಿಂದ ಕೆಳಗಡೆ ಇಲ್ಲಿಂದ ಇಟ್ಕೊಳ್ಳಿ. 5 ಕೆಳಗಡೆ ಇದು 5 ಇಟ್ಕೊಂಡ್ರೆ ಇನ್ನೆಷ್ಟು ಇರುತ್ತೆ ಇಲ್ಲಿ ನಿಮ್ಮದು ಡಿಸೈನ್ ಬರುತ್ತೆ. ಈ ಗ್ಯಾಪಲ್ಲಿ 5.5 ಮಿಗುತ್ತೆ ಇದರ ಡಿಸೈನ್ಗೆ. ಇಲ್ಲಿ 4.5 ಇದೆ. ಸೇಮ್ ನಿಮಗೆ ಬ್ರಾಡ್ ಜಾಸ್ತಿ ಬೇಕು ಇಲ್ಲಿ ಡಿಸೈನ್ಗೆ ಅಂದರೆ ನೀವು 5.5 ಇಟ್ಬೋದು. ಬ್ರಾಡ್ ಏನು ಬೇಡ ಅಂದರೆ ನಾರ್ಮಲಾಗಿ 4.5 ಇಲ್ಲ 5ಗೆ ಈ ಥರ ಇಟ್ಕೊಂಡು ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಬೋಟ್ನೆ ಟೆಂಪಲ್ ಡಿಸೈನ್ ಈಗ ಟ್ರೆಂಡಿಂಗಲ್ಲಿರೋದ್ರಿಂದ ಈ ಥರ ನೋಡಿ ಟೆಂಪಲ್ ಡಿಸೈನ್ ಈ ಥರ ಶೇಪ್ ಹಾಕೋಬೇಕು. ಈಗ ಇದರಲ್ಲಿ ನಾವು ಇಲ್ಲಿ ಎಂಬ್ರಾಯ್ಡ್ರಿ ಮಾಡೋದು, ಇದು ಫುಲ್ಲು ಎಂಬ್ರಾಯ್ಡ್ರಿ ಆಗುತ್ತೆ. ಇನ್ನೊಂದೇನು ಅಂದರೆ ಬೋಟ್ ನೆಕ್ ಮಾಡಿದಾಗ ನಾವು ಶೋಲ್ಡರು ಡೌನ್ ಮಾಡಬೇಕು. ಈ ಕಡೆ ಏನಿರುತ್ತೆ ಶೋಲ್ಡರು ಅಲ್ಲಿ 1/2 ಇಂಚ್ ಇಲ್ಲಿಂದ ಸಿಂಗಲ್ ಶೋಲ್ಡರ್ ಏನು ಮಾರ್ಕ್ ಮಾಡಿರ್ತೀರ ಅಲ್ಲಿಗೆ 1/2 ಇಂಚು ಡೌನ್ ಮಾಡ್ಕೋಬೇಕು. ನೀವು ಬೋಟ್ ನೆಕ್ ಯಾವುದೇ ಬೋಟ್ ನೆಕ್ ಮಾಡಿದ್ರೂ ಈ ಥರ ಇಲ್ಲಿ ಶೋಲ್ಡರ್ ಡೌನ್ ಮಾಡಲೇಬೇಕು.
ಈ ಥರ ಬೋಟ್ ನೆಕ್ನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಫ್ರಂಟ್ಗೆ. ಈ ಸೈಡು ಕಾರ್ನರಿಂದ ಮಾರ್ಕ್ ಮಾಡ್ತೀನಿ. ಫ್ರಂಟ್ ಡೀಪು 7 ಇಂಚಸ್. ಈ ಕಡೆ ಇಲ್ಲಿ ಏನು ಕೊಟ್ಟಿದ್ದೀರಾ 4.5, ನಿಮಗೆ ಫ್ರಂಟ್ ಲೂಸ್ ಆಗ್ತಿದೆ ಅಂದರೆ, ಇಲ್ಲಿ ಲೂಸ್ ಬರ್ತಿದೆ ಫ್ರಂಟಲ್ಲಿ ಅಂದರೆ ಆವಾಗ 4ಕ್ಕೆ ಇಕ್ಬೋದು. ಈ ಥರ 4ಕ್ಕೆ ಇಕ್ಕಿ 4.5. ಶೋಲ್ಡರ್ ಮಾತ್ರ ಇಲ್ಲಿ ಏನು ಇಟ್ಟಿರ್ತೀರ ಅಷ್ಟೇ ಇಡಬೇಕು. ಶೋಲ್ಡರು ಮಾತ್ರ 3.5 ಏನಿರುತ್ತೆ ಅದೇ 3.5 ಈ ಕಡೆ ಬರಬೇಕು. ಶೋಲ್ಡರ್ನ ಕಮ್ಮಿ ಮಾಡಬಾರ್ದು. ನೆಕ್ ವಿಡ್ತ್ ಏನಿರುತ್ತೆ ಅದನ್ನು ನೀವು 4.5 ಇರೋದು 4ಕ್ಕೆ ಇಕ್ಕೊಬೋದು. ಈ ಥರ 4ಕ್ಕೆ ಇಕ್ಕೊಂಡು ಇಲ್ಲಿ ಬಾಕ್ಸ್ ಹಾಕಿ ಇಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಹಾಕೋಬೋದು. ರೌಂಡ್ ಹಾಕ್ಬೋದು, ಸ್ವೀಟ್ ನೆಕ್ಕು, ಈ ಥರ ಸ್ವೀಟ್ ನೆಕ್ಕು. ಇಲ್ಲ ಫ್ರಂಟಲ್ಲೂ ನೀವು ಬೋಟ್ ನೆಕ್ಕೆ ಕೊಡ್ತೀರಾ ಅಂದರೆ ಫ್ರಂಟಲ್ಲೂ ಬೋಟ್ ನೆಕ್ಕೆ ಕೊಡ್ಬೋದು. ಫ್ರಂಟಲ್ಲಿ 4, 4.5 ಈ ಥರ 4, 4.5 ಇಟ್ಕೊಂಡು ಇಲ್ಲೂ ಸೇಮು ಈ ಥರ ಬೋಟ್ ನೆಕ್ ಕೊಡ್ಬೋದು. ಈ ಥರ ಫ್ರಂಟ್ಗೆ ಇಲ್ಲೂ ಮಾರ್ಕ್ ಹಾಕ್ಕೊಳ್ಳೋದು. ಈ ಥರ ಮಾರ್ಕಿಂಗ್ ಮಾಡ್ಬೋದು. ನೀವು ಕೇಳ್ಬೋದು ಇಲ್ಲಿಗೆ ಎಲ್ಲಿ ಬಟ್ಟೆ ಸಿಗುತ್ತೆ ಸ್ಲೀವ್ ಹೋಗುತ್ತಲ್ಲ ಅಂತ. ನಾವು ಸ್ಲೀವ್ ಏನಿದ್ರು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಸೆಂಟ್ರಿಗೆ ನಾವು ಡಿಸೈನ್ ಮಾಡಿದಾಗ ಸ್ಲೀವ್ ಲೆಂತ್ ಬರೋದು ಮ್ಯಾಕ್ಸಿಮಮ್ ಅಂದರು 10.5 ಇಲ್ಲಿಗೆ ಬರುತ್ತೆ ನಮ್ಮದು ಸ್ಲೀವು. ಈ ಥರ ಬರೋದ್ರಿಂದ ನಮಗೆ ಇಲ್ಲಿ ಇಷ್ಟಕ್ಕೇ ಆಗುತ್ತೆ ಫ್ರಂಟು. ಈ ಥರ ಬೋಟ್ ನೆಕ್ಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಬೇಕು ಎಂಬ್ರಾಯ್ಡ್ರಿಗೆ. ಇದು ಒಂದು ಸೈಡ್ ಮಾರ್ಕಿಂಗ್ ಆಯಿತು ನೆಕ್ಗೆ, ಬ್ಯಾಕ್ ನೆಕ್ಗೆ. ಈಗ ಇದನ್ನು ಇನ್ನೊಂದು ಸೈಡ್ ಮಾರ್ಕಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಸೇಮ್ ಡಿಸೈನ್ ಏನಿದೆ ಅದ್ರ ಮೇಲೇ ಈ ಥರ ಸ್ವಲ್ಪ ಮಾರ್ಕಿಂಗ್ ಜಾಸ್ತಿ ಮಾಡಿ ಈ ಥರ ಮಾಡಿ ಓಪನ್ ಮಾಡ್ಕೊಳ್ಳಿ ಬಟ್ಟೆನ. ಈ ಥರ ಓಪನ್ ಮಾಡ್ಕೊಂಡು ಆ ಸೆಂಟ್ರ್ ಏನಿದೆ ಈ ಥರ ಕ್ಲೋಸ್ ಮಾಡಿ ಈ ಥರ ಟ್ಯಾಪ್ ಮಾಡಿ ನೋಡಿ. ಟ್ಯಾಪ್ ಮಾಡಿರೋದ್ರಿಂದ ನಾವು ಚಾಕ್ ಮಾರ್ಕರಲ್ಲಿ ಮಾಡಿರೋದ್ರಿಂದ ನೀಟಾಗಿ ಮಾರ್ಕಿಂಗ್ ಬಂದಿದೆ. ಈಗ ಅದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇನ್ನೊಂದು ಸೈಡ್ಗೆ ಡಿಸೈನ್ನ ಟ್ರೇಸಿಂಗ್ ಮಾಡ್ಕೊಳ್ಳೋದು. ನೀವು ಈ ಥರನಾದರೂ ಮಾಡ್ಬೋದು. ಕಾರ್ಬನ್ ಪೇಪರ್ ಇಕ್ಕಿ ಮಾಡ್ಬೋದು. ಇಲ್ಲ ವೀಲ್ ಮಾರ್ಕರಲ್ಲಿ ಈ ಥರ ವೀಲ್ ಮಾರ್ಕರ್ ಇರುತ್ತೆ, ಕೆಳಗಡೆ ಕಾರ್ಬನ್ ಪೇಪರ್ ಇಟ್ಟು ಈ ಥರ ಮಾಡಿದಾಗ ವೀಲ್ ಮಾರ್ಕರಲ್ಲಿ ಡಿಸೈನ್ ಮೇಲೆ ಈ ಥರ ಮಾಡಿದಾಗ ಕೆಳಗಡೆನೂ ಅದೇನೆ ಕಾರ್ಬನ್ ಪೇಪರ್ ಇಕ್ಕೋದ್ರಿಂದ ಅದು ಡಿಸೈನ್ ನಮಗೆ ಟ್ರೇಸ್ ಆಗುತ್ತೆ. ಆ ಥರ ಮಾಡ್ಬೋದು. ನಿಮ್ಗೆ ಯಾವ ಥರ ಮೆಥಡ್ ಈಸಿ ಆಗುತ್ತೆ ಆ ಥರ ನೀವು ಈ ಥರ ಟ್ರೇಸಿಂಗ್ ಮಾಡ್ಕೊಬೋದು. ಫೈನಲಿ ಎಂಬ್ರಾಯ್ಡ್ರಿಗೆ ಈ ಥರ ಮಾರ್ಕಿಂಗು ಮಾಡ್ಕೊಬೇಕು. ಬೋಟ್ ನೆಕ್ಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.